ಒಬ್ಬೊಬ್ಬರಿಗೆ ಸುತ್ತಿಕೊಳ್ತಾ ಇದೆ ಮೂಡ ಹಗರಣದ ಉರುಳು ಅನ್ನೋದೀಗ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಸಿಎಂ ಕುಟುಂಬಸ್ಥರ ಬಳಿಕ ಈಗ ಅಧಿಕಾರಿಗಳಿಗೂ ಕೂಡ ಇಡಿ ಶಾಕ್ ಕೊಡ್ತಾ ಇದೆ. ನಿನ್ನೆ ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗುವ ಎಲ್ಲ ಲಕ್ಷಣಗಳು ಮತ್ತು ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇಸಿಐಆರ್ ದಾಖಲು ಮಾಡುವ ಸಿದ್ಧತೆಗಳು ಕೂಡ ಆಗ್ತಾ ಇತ್ತು. ಈಗ ಮೂರು ಪಕ್ಷಗಳಿಗೂ ಇಡಿ ಸಂಕಷ್ಟ ಶುರುವಾಗುವ ಎಲ್ಲ ಲಕ್ಷಣಗಳು ಬಹಳ ಸ್ಪಷ್ಟವಾಗಿದೆ. 18 ಅಧಿಕಾರಿಗಳ ವಿರುದ್ಧ ಇಸಿಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. 2022ರಲ್ಲಿ ಲೋಕಾಯುಕ್ತದಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. ಹೆನಕಲ್ ಸರ್ವೆ ನಂಬರ್ 89ರಲ್ಲಿ ನಿವೇಶನ ಹಂಚಿಕೆಯಲ್ಲಿ ಹಗರಣ ಆಗಿದೆ ಅನ್ನುವ ಆರೋಪ ಆ ಪ್ರಕರಣದಲ್ಲಿ ದಾಖಲಾಗಿತ್ತು. 7 ಎಕರೆ 14 ಗುಂಟೆ ಜಮೀನು ನಿವೇಶನ ಮಾಡಲಾಗಿತ್ತು. 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಇಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. 2017ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಅಧಿಕಾರಿಗಳ ವಿರುದ್ಧ ಈಗ ಇಸಿಐಆರ್ ದಾಖಲಾಗಿದೆ. ಇಸಿಐಆರ್ ಅಂತಂದ್ರೆ ಇಡಿ ಟರ್ಮ್ಸ್ನಲ್ಲಿ ಅದು ಎಫ್ಐಆರ್ನ ಈಕ್ವಲೆಂಟ್. ಪೊಲೀಸರು ಎಫ್ಐಆರ್ ದಾಖಲು ಮಾಡ್ಕೋತಾರಲ್ಲ, ಹಾಗೆ ಇಡಿ ಅವರು ಇಸಿಐಆರ್ ದಾಖಲು ಮಾಡ್ಕೋತಾರೆ. ಈ ಇಸಿಐಆರ್ನಲ್ಲಿ ವಿದೌಟ್ ಇನ್ಫಾರ್ಮೇಶನ್, ಅವ್ರಿಗೆ ಹೇಳದೆ ನೋಟಿಸ್ ಕೊಡದೆ ಬಂದು ಅವರನ್ನು ಅರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶಗಳಿದೆ. ಈಗ ಮೂರು ಪಕ್ಷದ ನಾಯಕರುಗಳಿಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಂತೂ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. 2022ರಲ್ಲಿದ್ದಂಥ ಒಂದು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 7 ಎಕರೆ ಜಮೀನಿನಲ್ಲಿ ಅದನ್ನು ಅಕ್ರಮವಾಗಿ 350ಕ್ಕೂ ಹೆಚ್ಚು ಜನ ಪ್ರಭಾವಿಗಳಿಗೆ ಹಂಚಲಾಗಿದೆ, ಬಹುಕೋಟಿ ಹಗರಣ ಮಾಡಲಾಗಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ 18 ಜನ ಅಧಿಕಾರಿಗಳ ವಿರುದ್ಧ ಇಸಿಐಆರ್ ದಾಖಲಾಗಿರೋದು. ಬೇರೆ ಬೇರೆಯವರಿಗೂ ಕೂಡ ಜಮೀನು ಸಂಕಷ್ಟ, ಮೂಡಾದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ನಿಗಮಗಳಿಂದ ಹಂಚಲ್ಪಟ್ಟಂಥ ಜಮೀನಿನ ಸಂಕಷ್ಟಗಳು ಈಗ ಒಬ್ಬೊಬ್ಬರನ್ನೇ ಬಾಧಿಸ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಸಿದ್ದರಾಮಯ್ಯನವರ ನಂತರ ಈಗ 18 ಜನ ಅಧಿಕಾರಿಗಳು, ಈಗ ಅದಾದ ಮೇಲೆ ಇದು ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರುಗಳಿಗೂ ಸುತ್ತಿಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಇಸಿಐಆರ್ ದಾಖಲಾಗಿದೆ 18 ಜನ ಅಧಿಕಾರಿಗಳ ವಿರುದ್ಧ. ಯಾವ ಪ್ರಕರಣ? 2022ರ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಶಾಕ್ ಕೊಡ್ತಿರೋದು ವೆಂಕಟೇಶ್? ಪ್ರಣತ್, ಏನು ಮೂಡ ಹಗರಣ ಸೌಂಡ್ ಮಾಡ್ತಿದ್ದಂಗೆ ಕೂಡ ಈಗ ಎಲ್ಲ ಅಧಿಕಾರಿಗಳಿಗೂ ಅಂದ್ರೆ ಮೂರು ಪಕ್ಷದ ಒಂದು ನಾಯಕರಿಗೂ ಕೂಡ ಈಗ ನಡುಕ ಶುರುವಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ 18 ಜನ ಅಧಿಕಾರಿಗಳ ವಿರುದ್ಧ ಈಗ ಇಡಿ ಒಂದು ಕಚೇರಿಯಲ್ಲಿ ಕೂಡ ಇಸಿಐಆರ್ ದಾಖಲಾಗಿದೆ. 2022ರಲ್ಲಿ ಕೂಡ ಒಂದು ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಅಂದ್ರೆ ಹಿನಕಲ್ ಸರ್ವೆ ನಂಬರ್ ನಲ್ಲಿ ಏನು ಒಂದು ನಿವೇಶನ ಹಂಚಿಕೆ ಹಗರಣ ಆಗಿತ್ತು. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಸುಮಾರು 18 ಜನ ಪ್ರಭಾವಿಗಳಿಗೆ ಕೂಡ ಸುಮಾರು 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. ಅದು ಹಂಚಿಕೆ ಯಾವ ರೀತಿ ಆಗಿದೆ ಅಂದ್ರೆ ಅದೊಂದು ಅಕ್ರಮವನ್ನು ಎಸಗಿ ಪ್ರಭಾವಿಗಳ ಒತ್ತಡಕ್ಕೆ ಮಾಡಿದ್ದು ಅಲ್ಲಿದ್ದ ಅಧಿಕಾರಿಗಳು ಯಾವುದೇ ರೀತಿಯ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಅವರ ಪ್ರಭಾವಕ್ಕೆ ಒಳಗಾಗಿ ಹಂಚಿಕೆ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಉಲ್ಲೇಖವನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಲೋಕಾಯುಕ್ತದಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಆ ಕಂಪ್ಲೇಂಟ್ ನ ಆಧಾರದ ಮೇಲೆ ಈಗ ಇಡಿ ಅಧಿಕಾರಿಗಳು ಕೂಡ ಈಗ ಒಂದು ಇಸಿಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಅಂದ್ರೆ ಈ ಒಂದು ಇಸಿಐಆರ್ ತನಿಖಾ ಇಡಿ ಸಂಸ್ಥೆ ಏನಿದೆ, ಒಂದು ಲೋಕಾಯುಕ್ತ ಅಂತಹ ಒಂದು ತನಿಖೆ ಸಂಸ್ಥೆಗಳಲ್ಲಿ ಎಫ್ಐಆರ್ ಆದಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅವರು ಒಂದು ಇಸಿಐಆರ್ ಅನ್ನು ಕೂಡ ದಾಖಲು ಮಾಡಿಕೊಳ್ತಾರೆ. ಆ ಒಂದು ಆಧಾರದ ಮೇಲೆ ಈ 18 ಅಧಿಕಾರಿಗಳಿಗೂ ಕೂಡ ಈಗ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಸೆಪ್ಟೆಂಬರ್ 9ನೇ ತಾರೀಕು. ಸೊ ಅವರು ವಿಚಾರಣೆಗೆ ಬರಬೇಕು ಅಂತ ಹೇಳಿ, ಅಂದ್ರೆ ಯಾರ ಒಂದು ಒತ್ತಡಕ್ಕೆ ಮಾಡಿದ್ರು, ಇಷ್ಟು ಜನಕ್ಕೆ ಸೈಟ್ ಗಳನ್ನ ಹಂಚಿಕೆ ಮಾಡಿದ್ರಿ, ಇಷ್ಟು ಜಮೀನು ಕೂಡ ಯಾವ ರೀತಿಯಾಗಿ ಅವರಿಗೆ ವರ್ಗಾವಣೆ ಆಯ್ತು, ತಾವು ಯಾವ ರೀತಿಯಾದಂತಹ ಒಂದು ಕಾನೂನನ್ನ ಪರಿಪಾಲನೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ಬೇಕಂತ ಹೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ಈ ಇಸಿಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಪ್ರಣೀತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.